ನಮಸ್ಕಾರ ಸ್ನೇಹಿತರೆ, ಟಿ2 ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಈ ವಾರದ ಟಾಸ್ಕ್ಗಳು ಪ್ರಾರಂಭವಾಗಿದೆ. ಟಾಸ್ಕ್ ಆಡಲು ಈ ಬಾರಿ ಕೂಡ ಮನೆಯಲ್ಲಿ 2 ತಂಡಗಳ ರಚನೆಯಾಗಿದೆ. ಆದರೆ ಈ ಬಾರಿ ತುಂಬಾ ವಿಭಿನ್ನ ರೀತಿಯಲ್ಲಿ ತಂಡಗಳ ರಚನೆ ಮಾಡಲು ಬಿಗ್ ಬಾಸ್ ಚಟುವಟಿಕೆಯನ್ನು ನೀಡಿದ್ದರು. ತಂಡಗಳ ನಾಯಕರನ್ನಾಗಿ ಸಂಗೀತ ಮತ್ತು ತನಿಷಾ ಅವರನ್ನು ಬಿಗ್ ಬಾಸ್ ನೇಮಿಸಿದರು. ಸಂಗೀತ ಹಾಗೂ ತನಿಷಾ ಅವರು ತಮ್ಮ ತಮ್ಮ ತಂಡಗಳಿಗೆ ತಲಾ 4 ಸದಸ್ಯರನ್ನು ಖರೀದಿಸಲು ಬಿಗ್ ಬಾಸ್ ಅವರಿಬ್ಬರಿಗೆ ತಲಾ 11,000 ಪಾಯಿಂಟ್ಗಳನ್ನು ನೀಡಿದ್ದರು. ಈ ಪಾಯಿಂಟ್ಸ್ ಗಳನ್ನು ಉಪಯೋಗಿಸಿಕೊಂಡು ತನಿಷಾ ಮತ್ತು ಸಂಗೀತ 4 ಸದಸ್ಯರನ್ನು ಖರೀದಿಸಬೇಕಿತ್ತು. ಯಾವುದೇ ತಂಡಕ್ಕೆ ಸೇರ್ಪಡೆಯಾಗದ ಒಬ್ಬ ಆಟಗಾರ ಎರಡೂ ತಂಡಗಳಿಂದ ಹೊರಗುಳಿದಂತೆ. ನಂತರ ಟಾಸ್ಕ್ ಗಳನ್ನು ಗೆಲ್ಲುವ ತಂಡ ಪಾಯಿಂಟ್ಸ್ ಗಳನ್ನು ಗಳಿಸುತ್ತಾ ಹೋಗುತ್ತಾರೆ. ಆ ಪಾಯಿಂಟ್ ಗಳನ್ನು ಮಾಲೀಕರು ತಂಡದ ಆಟಗಾರರೊಂದಿಗೆ ಹಂಚಿಕೊಳ್ಳಬಹುದು. ಕೊನೆಯಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ ಹೊಂದಿರುವ 3 ಆಟಗಾರರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಭ್ಯರ್ಥಿಗಳಾಗಿ ಆಯ್ಕೆಯಾಗುತ್ತಾರೆ. ಜೊತೆಗೆ ಫಿನಾಲೆ ಹತ್ತಿರವಾಗುತ್ತಿರುವ ಕಾರಣ ಕ್ಯಾಪ್ಟನ್ ಆಗುವ ಸದಾವಕಾಶವನ್ನು ಬಳಸಿಕೊಳ್ಳಿ ಹಾಗೂ ತಂಡಗಳಲ್ಲಿ ಆಡಿದರೂ ವೈಯಕ್ತಿಕವಾಗಿ ಆಟ ಮುಖ್ಯ ಎಂದು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ವಿಶೇಷ ಸೂಚನೆ ನೀಡಿದರು. ಅದರಂತೆ ಸಂಗೀತ ಮತ್ತು ತನಿಷಾ ಉಳಿದ ಸ್ಪರ್ಧಿಗಳ ಬಳಿ ಹೋಗಿ ತಮ್ಮ ತಂಡಕ್ಕೆ ಬರುವಂತೆ ಇಂತಿಷ್ಟು ಪಾಯಿಂಟ್ಸ್ ಕೊಡುವುದಾಗಿ ಹೇಳಿದರು. ಆದರೆ ಸಂಗೀತ ಅವರು ತಮಗೆ ಆಗದ ವಿನಯ್ ಹಾಗೂ ತುಕಾಲಿ ಅವರನ್ನು ಬಿಟ್ಟು ಉಳಿದವರನ್ನು ಸಂಪರ್ಕಿಸಿ ತಲಾ 1,000 ಪಾಯಿಂಟ್ಸ್ ಹಾಗೂ ಇನ್ನೂ ಕೆಲವರಿಗೆ ಕಡಿಮೆ ಪಾಯಿಂಟ್ಸ್ ಕೊಡುವುದಾಗಿ ಆಫರ್ ಮಾಡಿದರು. ತನಿಷಾ ಕೂಡ ಅದೇ ರೀತಿ ಮಾಡಿದರು. ತನಿಷಾ ಎಲ್ಲಾ ಸ್ಪರ್ಧಿಗಳ ಹತ್ತಿರ ಹೋಗಿ ತಮ್ಮ ತಂಡಕ್ಕೆ ಬರುವಂತೆ ಆಫರ್ ಮಾಡಿದರು. ವಿನಯ್ ಅವರು ತಮ್ಮನ್ನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕಳಿಸುವಷ್ಟು ಹಣವನ್ನು ನೀಡುವುದಾದರೆ ಮಾತ್ರವೇ ಆಡುವುದಾಗಿ ಷರತ್ತು ಇಟ್ಟರು. ಅದಕ್ಕೆ ಒಪ್ಪಿದ ತನಿಷಾ ಅವರನ್ನು ತಮ್ಮ ತಂಡಕ್ಕೆ ತೆಗೆದುಕೊಂಡರು. ಇನ್ನು ಸ್ಟ್ರಾಂಗ್ ಸ್ಪರ್ಧಿ ಎನಿಸಿಕೊಂಡಿರುವ ಕಾರ್ತಿಕ್ ಮೊದಲಿಗೆ ಸಂಗೀತ ಬಳಿ ಹೆಚ್ಚು ಪಾಯಿಂಟ್ಸ್ ಕೊಡಬೇಕೆಂದು ಡಿಮ್ಯಾಂಡ್ ಮಾಡಿದರು. ಅಷ್ಟೊಂದು ಪಾಯಿಂಟ್ಸ್ ಕೊಡಲಾಗುವುದಿಲ್ಲ ಎಂದ ಸಂಗೀತ ಕೊನೆಗೆ 4,000 ಕೊಡುವುದಾಗಿ ಫಿಕ್ಸ್ ಆದರು. ಬಳಿಕ ತನಿಷಾ ಕಾರ್ತಿಕ್ಗೆ ಇನ್ನೂ ಹೆಚ್ಚಿನ ಪಾಯಿಂಟ್ಸ್ ನೀಡುವುದಾಗಿ ಆಫರ್ ಮಾಡಿದರು. ಬಳಿಕ ಕಾರ್ತಿಕ್ ತಾನು ಈಗ ಸಂಗೀತ ಹತ್ತಿರ ಹಣ ಪಡೆದು ತನಿಷಾ ತಂಡಕ್ಕೆ ಹೋಗುವುದು ಸರಿಯಾ ಎಂದು ಸಿರಿ ಅವರ ಬಳಿ ಚರ್ಚಿಸಿದರು. ಸಿರಿ ಸಹ ಅದು ಸರಿಯಲ್ಲ ಎಂದೇ ಹೇಳಿದರು. ಆದರೆ ಗೇಮ್ ದೃಷ್ಟಿಯಿಂದ ನೋಡಿದರೆ ಎಲ್ಲವೂ ಸರಿ ಎಂದರು. ಬಳಿಕ ಕಾರ್ತಿಕ್ ಸಂಗೀತ ಬಳಿ ಚರ್ಚೆ ಮಾಡಿದರು. ತಮಗೆ ನೀಡಿದ ಪಾಯಿಂಟ್ಸ್ ಅನ್ನು ಕಾರ್ತಿಕ್ ವಾಪಸ್ ಸಂಗೀತ ಅವರಿಗೆ ನೀಡಲು ಬಂದಾಗ ಸಂಗೀತ ಅಸಮಾಧಾನದಿಂದ ಮಾತನಾಡಿದರು. ಇದಕ್ಕೆ ಕಾಯುತ್ತಿದ್ದ ಕಾರ್ತಿಕ್ ಹಣವನ್ನು ವಾಪಸ್ ಕೊಟ್ಟು ತನಿಷಾ ತಂಡಕ್ಕೆ ಸೇರಿಕೊಂಡರು. ಕೊನೆಯಲ್ಲಿ ತನಿಷಾ ತಂಡದಲ್ಲಿ ಕಾರ್ತಿಕ್, ವಿನಯ್, ಒತ್ತು ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಸೇರಿಕೊಂಡರು. ಇನ್ನು ಸಂಗೀತ ತಂಡಕ್ಕೆ ಅವಿನಾಶ್, ನಮ್ರತಾ, ಮೈಕಲ್ ಹಾಗೂ ಪ್ರತಾಪ್ ಸೇರಿಕೊಂಡರು. ಆದರೆ ಸಿರಿ ಅವರನ್ನು ಎರಡೂ ತಂಡದವರು ಸೇರಿಸಿಕೊಳ್ಳಲಿಲ್ಲ. ಆದರೆ ಮೊದಲ ಟಾಸ್ಕ್ ನಲ್ಲಿ ಸಿರಿ ಅವರಿಗೆ ಆಡುವ ಅವಕಾಶವನ್ನು ಬಿಗ್ ಬಾಸ್ ನೀಡಿದರು. ಹಾಗೆ ಅವರು ಗೆದ್ದಲ್ಲಿ 3,000 ಪಾಯಿಂಟ್ಸ್ ಅವರಿಗೆ ಸಿಗುತ್ತದೆ ಎಂದು ಬಿಗ್ ಬಾಸ್ ಹೇಳಿದರು. ಇನ್ನು ಸಂಗೀತ ಮತ್ತು ತನಿಷಾ ತಂಡಗಳಲ್ಲಿ ಯಾವ ತಂಡ ಗೆಲ್ಲುತ್ತದೆಯೋ ಆ ತಂಡಕ್ಕೆ 3,000 ಪಾಯಿಂಟ್ಸ್ ಸಿಗುತ್ತದೆ ಎಂದು ಬಿಗ್ ಬಾಸ್ ಘೋಷಿಸಿದರು. ಇನ್ನು ಸಂಗೀತ ಜೊತೆ ಡೀಲ್ ಮಾಡಿಕೊಂಡು ನಂತರ ಹೆಚ್ಚು ಆಫರ್ ಬಂದಾಗ ತನಿಷಾ ತಂಡ ಸೇರಿದ ಕಾರ್ತಿಕ್ ಮಾಡಿದ್ದು ತಪ್ಪು ಎನ್ನುವ ಭಾವನೆ ಕೆಲವರಿಗೆ ಮೂಡಿದೆ. ಈ ವಾರದ ಟಾಸ್ಕ್ ನಿಂತಿರುವುದು ಪಾಯಿಂಟ್ಸ್ ಮೇಲೆ. ಹೀಗಾಗಿ ಆಟದ ದೃಷ್ಟಿಯಿಂದ ಕಾರ್ತಿಕ್ ಮಾಡಿದ್ದು ಸರಿಯೇ. ಕಮಿಟ್ ಆದ ಮೇಲೆ ನಿರ್ಧಾರ ಬದಲಿಸಬಾರದಿತ್ತು ಅನ್ನೋದು ವೀಕ್ಷಕರ ಅಭಿಪ್ರಾಯ. ಇದರಿಂದ ಕಾರ್ತಿಕ್ ಮತ್ತು ಸಂಗೀತ ನಡುವಿನ ಬಿರುಕು ಇನ್ನಷ್ಟು ಜಾಸ್ತಿಯಾಗುವುದಂತೂ ಖಂಡಿತ. ಸ್ನೇಹಿತರೆ, ಈ ಬಾರಿ ಟಾಸ್ಕ್ ಸಂದರ್ಭದಲ್ಲಿ ವಿನಯ್ ಮತ್ತು ಅವಿನಾಶ್ ಕಿತ್ತಾಡಿಕೊಂಡಿದ್ದಾರೆ. ಹೌದು, ಬಿಗ್ ಬಾಸ್ ನೀಡಿರುವ ಟಾಸ್ಕ್ ನ ಪ್ರಕಾರ ತಮ್ಮ ತಮ್ಮ ತಂಡಗಳಿಗೆ ಮೀಸಲಿರುವ ಬಟ್ಟೆಗಳನ್ನು ಎದುರಾಳಿ ತಂಡದಿಂದ ರಕ್ಷಿಸಿ ಬಣ್ಣ ತಾಗದಂತೆ ಶುಭ್ರವಾಗಿ ಇಡುವ ಟಾಸ್ಕ್ ಅನ್ನು ನೀಡಿದ್ದರು. ಆದರೆ ಈ ಟಾಸ್ಕ್ ನಲ್ಲಿ ವಿನಯ್ ಮತ್ತೆ ತಮ್ಮ ಹಳೆಯ ವರ್ತನೆಯನ್ನು ತೋರಿಸಿದ್ದಾರೆ.
ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಮನೆಗೆ ಬಂದಿದ್ದ ಅವಿನಾಶ್ ಮತ್ತು ವಿನಯ್ಗೆ ಟಾಸ್ಕ್ ವಿಚಾರದಲ್ಲಿ ಕಿತ್ತಾಟ ನಡೆದಿದೆ. ಕಿತ್ತಾಟದ ಜೊತೆಗೆ ವಿನಯ್ ತನ್ನ ಎದುರಾಳಿ ಸ್ಪರ್ಧಿ ಅವಿನಾಶ್ ಅನ್ನು ಕೈಯಿಂದ ದೂಡಿದ್ದಾರೆ. ಅತ್ತ ಕಾರ್ತಿಕ್ ಕೂಡ ಮೈಕಲ್ ಅನ್ನು ದೂಡಿದ್ದಾರೆ. ಒಟ್ಟಿನಲ್ಲಿ ಇವತ್ತಿನ ಸಂಚಿಕೆ ಭಾರೀ ಕುತೂಹಲ ಕೆರಳಿಸಿದ್ದು, ಮತ್ತೆ ಸ್ಪರ್ಧಿಗಳ ಕಿತ್ತಾಟ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆಯಾಗುತ್ತದಾ ಎಂದು ಕಾದು ನೋಡಬೇಕಿದೆ. ಸ್ನೇಹಿತರೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.